ಗೊತ್ತಾಗ್ತಾ ಇದೆ. ಈಗ ತಾನೇ ಡಾಕ್ಟ್ರು ಹೃದ್ರೋಗದ ಅನಾಹುತಗಳ ಬಗ್ಗೆ ಮಾತಾಡಿದ್ರು. ಒತ್ತಡದಿಂದ ಮಧುಮೇಹ ಬರ್ತಾ ಇದೆ, ಮಧುಮೇಹ ನಂತರ ಹೃದ್ರೋಗದ ಸಮಸ್ಯೆಗಳು ಸಣ್ಣ ವಯಸ್ಸಿನವರಿಗೆ ಕಾಡ್ತಾ ಇದೆ. ಸೊ ಇವತ್ತು ನಾನು ಯಾವುದೋ ನಾನು ಬರ್ತಾ ಸುದ್ದಿ ನೋಡಿದ್ರೆ 28 ವರ್ಷದ ಒಬ್ಬ ವ್ಯಕ್ತಿ ಈಗ ತಾನೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅಂದರೆ ಇದಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು ಒತ್ತಡ. ಈ ಒತ್ತಡವನ್ನು ನಿವಾರಣೆ ಆಗಬೇಕು ಅಂತಂದ್ರೆ ಯೋಗ, ನಿದ್ದೆ, ಸರಿಯಾದ ನಿದ್ರೆ, ಒಳ್ಳೆ ಎಜುಕೇಶನ್ ಜೊತೆಗೆ ಬೇಕಾಗಿರುವಂಥದ್ದು ಧರ್ಮ ಜಾಗೃತಿ. ಇಂತಹ ಧರ್ಮ ಜಾಗೃತಿ ಶಿಬಿರಗಳಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ಆ ಕ್ಷಣಕ್ಕೆ ನಾವು ಒಂದು 3 ರಿಂದ 4 ಗಂಟೆ ಸಮಯ ಏನು ಮೊಬೈಲಿಂದ ದೂರ ಇರ್ತೀವಿ, ಅಷ್ಟು ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ನಾವು ಆ ಒತ್ತಡದಿಂದ ಆಚೆ ಬರ್ತೀವಿ. ಅದಕ್ಕೆ ಪೂರಕವಾಗಿ ಈ ಧರ್ಮ ಸಮಾರಂಭ ಅನುಕೂಲಕರವಾಗಿ ಪರಿಣಮಿಸಿದೆ. ಅದು ಮಧ್ಯೆ ಈ ವೇದಿಕೆಯಲ್ಲಿ ನನ್ನ ಒಂದು ಮನವಿಯನ್ನ ಪೂಜಾರಿಗೆ ಹೇಳೋದಂದ್ರೆ, ಒಂದು ಮಂಡ್ಯ, ಹಾಸನ, ಮೈಸೂರು ಸೇರಿದಂತೆ ಚಾಮರಾಜನಗರ ಸೇರಿದಂತೆ ಒಂದು ರಾಜ್ಯದ ಅರ್ಧ ರಾಜ್ಯಕ್ಕೂ ಹೆಚ್ಚು ಕಡೆ ಮತಾಂತರ ಪ್ರಕ್ರಿಯೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಾನು ಮತ್ತೊಬ್ಬರು ಸ್ವಾಮೀಜಿಯವರ ಹತ್ರ ಈ ವಿಚಾರವನ್ನ ಒಂದು ವಾರದಿಂದ ಪ್ರಸ್ತಾಪ ಮಾಡಿದ್ದೆ. ಆದರೆ ಯಾಕಾದ್ರೂ ನೇತೃತ್ವದಲ್ಲಿ ಈ ಮತಾಂತರ ಪ್ರಕ್ರಿಯೆಯನ್ನು ತಡೆಯೋದಕ್ಕೆ ಒಂದು ಧರ್ಮ ಜಾಗೃತಿ ಆಗಬೇಕು. ಆ ಧರ್ಮ ಜಾಗೃತಿಗೆ ಪೂಜ್ಯ ಗುರುಗಳ ನೇತೃತ್ವ ವಹಿಸಬೇಕು ಅಂತೇಳಿ ನಾನು ಮದುವೆ ಮಾಡ್ಕೊಳ್ತೇನೆ. ಯಾಕಂದ್ರೆ ಮತಾಂತರ ಪ್ರಕ್ರಿಯೆ ಅಂಶಗಳಿಗೆ ಬಡಬಗ್ಗರು ಅಥವಾ ಕೂಲಿ ಕಾರ್ಮಿಕರಿಂದ ಜನಸಂಖ್ಯೆ ಬಲಿಯಾಗಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ರಾಜ್ಯದ ಎಲ್ಲ ಕಡೆ SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆಯನ್ನ ಸುಗಮವಾಗಿ ನಡೆಸಬೇಕು ಅಂತೇಳಿ ಸರ್ಕಾರ ಕೂಡ ಆಲೋಚನೆ ಮಾಡ್ತಾ ಇದೆ. ಅದಕ್ಕೆ ಪೂರಕವಾದ ಕ್ರಮಗಳನ್ನ ಕೈಗೊಳ್ತಾ ಇದೆ ಕೇಂದ್ರ ಸರ್ಕಾರ ಕೂಡ. ಇದೆಲ್ಲದ ಮಧ್ಯೆ ಈ ಮತಾಂತರ ಪ್ರಕ್ರಿಯೆ ಒಂದು ಕಿಡಿಗಾಗಿ ಇಡೀ ಹಿಂದೂ ಸಮಾಜವನ್ನ ಕೊಲ್ಲುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ತಡೆ ಹೋಗ್ಬೇಕು ಅಂತಂದ್ರೆ ಶ್ರೀಯುತರ ನೇತೃತ್ವದಲ್ಲಿ, ಪೂಜ್ಯರ ನೇತೃತ್ವದಲ್ಲಿ ಒಂದು ಧರ್ಮ ಜಾಗೃತಿ ಆ ಪ್ರಮಾಣದಲ್ಲಿ ಆಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ನಾನು ಜಾಸ್ತಿ ಮಾತಾಡಲ್ಲ, ಸ್ವಾಮೀಜಿಗಳ ಉಪನ್ಯಾಸವನ್ನು ಕೇಳಿ ನನಗೂ ಆಸಕ್ತಿ ಇದೆ. ಆ ಕಾರಣಕ್ಕೆ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ.